ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಸ್ಮಾರ್ಟ್ ಕ್ಲಾಸ್ ರೂಮ್. ಈ ಒಂದು ಅಧ್ಯಾಯದಲ್ಲಿ ನಾವು ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಿಸಿದಂತೆ ಕ್ಲಾಕ್ ಗಡಿಯಾರಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳು ಈ ಒಂದು ಅಧ್ಯಾಯದಲ್ಲಿ ತಿಳ್ಕೊಳ್ಳೋಣ. ಅಂದರೆ ಗಡಿಯಾರದ ಪ್ರಶ್ನೆಗಳು ಯಾಕೆ ಕೇಳ್ತಾರಪ್ಪ ಅಂತಂದರೆ, ಗಣನ ಸಾಮರ್ಥ್ಯ ಮತ್ತು ಕೋನದ ಪರಿಕಲ್ಪನೆ ಹಾಗೆ ಸಮಯದ ಪರಿಕಲ್ಪನೆಯನ್ನು ಪರೀಕ್ಷಿಸುವ ಉದ್ದೇಶದಿಂದ ಈ ಒಂದು ಗಡಿಯಾರದ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಮಾನಸಿಕ ಸಾಮರ್ಥ್ಯದಲ್ಲಿ ಸಂಬಂಧಿಸಿದಂತೆ ನಾವು ಬೇಸಿಕ್ ಅಂಶಗಳನ್ನು ಸ್ವಲ್ಪ ಪರಿಗಣಿಸಬೇಕಾಗ್ತದೆ. ಕ್ಲಾಕಿಗೆ ಸಂಬಂಧಿಸಿದಂತೆ ಅಂದರೆ ನಾವು ಒಂದು ಗಡಿಯಾರನ ಯಾವಾಗಲೂ ಒಂದು ವೃತ್ತ ಅಂತೇಳಿ ಭಾವಿಸಬೇಕಾಗ್ತದೆ. ಗಡಿಯಾರನ ನಾವು ಒಂದು ವೃತ್ತ ಅಂತೇಳಿ ಭಾವಿಸಬೇಕಾಗ್ತದೆ. ಕೋನ ಗಡಿಯಾರವನ್ನು ನಾವು ಒಂದು ವೃತ್ತವೆಂದು ಪರಿಗಣಿಸೋದ್ರಿಂದಾಗಿ ಕೇಂದ್ರದಲ್ಲಿನ ಕೋನವು 360 ಡಿಗ್ರಿ ಆಗಿರ್ತದೆ. ಗಡಿಯಾರವನ್ನು 12 ಸಂಖ್ಯೆಗಳಾಗಿ ವಿಭಾಗಿಸಲಾಗಿದೆ. ಅದರಿಂದಾಗಿ 2 ಅನುಕ್ರಮ ಸಂಖ್ಯೆಗಳ ಕೋನ 30 ಡಿಗ್ರಿ. 2 ಅನುಕ್ರಮ ಅಂತಂದರೆ ಇಲ್ಲಿ ನೋಡಿ 9 ರಿಂದ 10 ಇದರ ನಡುವಿರ್ತಕ್ಕಂಥದ್ದು ಕೋನ 30 ಡಿಗ್ರಿ ಆಗಿರುತ್ತೆ. ಅಂದರೆ 10 30 ಇದರ ನಡುವಿರ್ತಕ್ಕಂಥ ಕೋನ 30 ಡಿಗ್ರಿ. ಆದ್ದರಿಂದ ನಾವು 2 ಅನುಕ್ರಮಗಳ ಸಂಖ್ಯೆಗಳ ನಡುವಿನ ಜಾಗವನ್ನು 5 ಸಮಭಾಗಗಳಾಗಿ ವಿಂಗಡಿಸಿದ್ವಿ. ಇಲ್ಲಿ ನೋಡಿ 1 2 3 4 5 ಈ 5 ಸಮಭಾಗಗಳಾಗಿ ವಿಂಗಡಿಸಿದ್ವಲ್ಲ, ಇದನ್ನು ಅದರಿಂದ ಭಾಗಿಸಿದಾಗ ನೋಡಿ, ಇದನ್ನು ನಾವು ಭಾಗಿಸಿದಾಗ 5ರಿಂದ ಉಳಿತಕ್ಕಂಥದ್ದು 6. ಪ್ರತಿಯೊಂದು ವಿಭಾಗವು 6 ಡಿಗ್ರಿ ಅಂತರವನ್ನು ಹೊಂದಿರ್ತದೆ ಕೋನಗಳಿಗೆ. ಇಲ್ಲಿ ಗಂಟೆ ಮುಳ್ಳು ಬಗ್ಗೆ ತಿಳ್ಕೊಳ್ಬೇಕು ಅಂತಂದ್ರೆ, ನಾವು ಒಂದು ಗಡಿಯಾರವನ್ನು ಒಂದು ಗಡಿಯಾರದ ಚಿಕ್ಕ ಮುಳ್ಳು ಆಗಿದ್ದು, ಗಂಟೆ ಮುಳ್ಳು ಒಂದು ಗಡಿಯಾರದ ಚಿಕ್ಕ ಮುಳ್ಳಾಗಿರುತ್ತೆ. 2 ಅನುಕ್ರಮ ಸಂಖ್ಯೆಗಳ ನಡುವಿನ ದೂರ ಕ್ರಮಿಸಲು ತೆಗೆದುಕೊಳ್ತಕ್ಕಂಥ ಅವಧಿ 60 ನಿಮಿಷ ತೆಗೆದುಕೊಳ್ತದೆ. ಏನಾಗುತ್ತೆ, ಈ 12ರಿಂದ 1 ಹತ್ರ ಚಲಿಸಬೇಕು ಅಂದರೆ ಇದರ ಅವಧಿ ಎಷ್ಟಾಗಿರುತ್ತೆ? ಗಂಟೆ ಮುಳ್ಳಿನ ಅವಧಿ 60 ನಿಮಿಷ, ಅಂದರೆ 1 ಗಂಟೆ ತೆಗೆದುಕೊಳ್ತದೆ. ಅದನ್ನು ನಾವು 30 ಡಿಗ್ರಿ ಅಂತ ಪರಿಗಣಿಸಬೇಕು. 30 ಡಿಗ್ರಿ ಕ್ರಮಿಸಬೇಕು ಅಂತಂದ್ರೆ, ಇದು 30 ಡಿಗ್ರಿ ದೂರ ಚಲಿಸಬೇಕು ಅಂತಂದರೆ 1 ಗಂಟೆ ಬೇಕು ಗಂಟೆ ಮುಳ್ಳಿಗೆ. ಈ ಚಾರ್ಟಲ್ಲಿ ನೋಡಿ, ಗಂಟೆ ಮುಳ್ಳು ನಿಮಿಷದ ಮುಳ್ಳು ಕೊಟ್ಟಿದೆ. ಅಂದರೆ 1 ಗಂಟೆಯಲ್ಲಿ ನಿಮಿಷದ ಮುಳ್ಳು 360 ಡಿಗ್ರಿ ಸುತ್ತುತ್ತೆ. ಅಂದರೆ ಒಂದು ರೌಂಡ್ ಸುತ್ತುತ್ತೆ, ಒಂದು ರೌಂಡು ಸುತ್ತಿರುತ್ತೆ ನಿಮಿಷದ ಮುಳ್ಳು. ಅದೇ ಗಂಟೆ ಮುಳ್ಳು 30 ಡಿಗ್ರಿ ಕ್ರಮಿಸಿರುತ್ತೆ. ಅರ್ಧ ಗಂಟೆಯಲ್ಲಿ ಆದ್ರಿಗಿನ ನಿಮಿಷದ ಮುಳ್ಳು 180 ಡಿಗ್ರಿ ಕ್ರಮಿಸ್ತತೆ. ಗಂಟೆ ಮುಳ್ಳು 15 ಡಿಗ್ರಿ ಕ್ರಮಿಸ್ತತೆ. 5 ನಿಮಿಷದಲ್ಲಿ 30 ಡಿಗ್ರಿ ಕ್ರಮಿಸಿದರೆ ಗಂಟೆ ಮುಳ್ಳು 2.5 ಡಿಗ್ರಿ ಮುಂದೆ ದೂರ ಚಲಿಸಿರುತ್ತೆ. ಈ ಚಾರ್ಟ್ನ ಒಂದ್ಸರಿ ಬರೆದಿಟ್ಕೊಳ್ಳಿ. ಒಂದು ನಿಮಿಷದ ಮುಳ್ಳು ಬಂದು 1 ನಿಮಿಷದಲ್ಲಿ 15 ಡಿಗ್ರಿ ಕ್ರಮಿಸಿರುತ್ತೆ. ಇಷ್ಟು 15 ಡಿಗ್ರಿ ಕ್ರಮಿಸಿರುತ್ತೆ. ಅದೇ ರೀತಿಯಾಗಿ ಗಂಟೆ ಮುಳ್ಳು ತಗೊಳ್ಳಿ. ಗಂಟೆ ಮುಳ್ಳು ಬರೀ ಅರ್ಧ ಡಿಗ್ರಿ. ಅಂದರೆ ಒಂದು ನಿಮಿಷ ಆಗಬೇಕು ಅಂತಂದರೆ ನಿಮಿಷದ ಮುಳ್ಳು 15 ಡಿಗ್ರಿ ಕ್ರಮಿಸಿರಬೇಕು. ಆ ಗಂಟೆ ಮುಳ್ಳು ಅರ್ಧ ಡಿಗ್ರಿ ಕ್ರಮಿಸ್ತತೆ, ಆಗ 1 ಡಿಗ್ರಿ ಆಗ್ತತೆ. ಈಗ ನಾವು ಇಲ್ಲಿ ಒಂದು ಪ್ರಶ್ನೆ ತಗೊಂಡು ನೋಡಿದ್ರೆ ನಮಗೆ ಅರ್ಥ ಆಗುತ್ತೆ ಅದು ಯಾಕಿದೆ ಚಾರ್ಟ್ ಅಂತೇಳಿ. ಆ ಕೋನ ಬರೆದಿಟ್ಕೊಳ್ಳಿ. ಈ ಪ್ರಶ್ನೆ ಈ ರೀತಿ ಇದೆ ನೋಡಿ, ಒಂದು ನಿರ್ದಿಷ್ಟ ಸಮಯದಲ್ಲಿ ಗಂಟೆ ಮತ್ತು ನಿಮಿಷದ ಮುಳ್ಳುಗಳ ನಡುವಿನ ಕೋನ ಕಂಡುಹಿಡಿಯೋದು ಯಾವ ರೀತಿ ಅಂತೇಳಿ. ಒಂದು ಗಡಿಯಾರದಲ್ಲಿ ಸಮಯ 1:30 ಆಗಿದ್ದಾಗ ಗಂಟೆ ಮತ್ತು ನಿಮಿಷದ ಮುಳ್ಳುಗಳ ನಡುವಿರ್ತಕ್ಕಂಥ ಕೋನ ಎಷ್ಟು? ಗಂಟೆ ಮತ್ತು ನಿಮಿಷದ ಮುಳ್ಳು ಇರ್ತಕ್ಕಂಥ ಕೋನ, ಇದನ್ನ ಕಂಡುಹಿಡಿಯೋದು ಯಾವ ರೀತಿ ಅಂತಂದರೆ, ಚಾರ್ಟಲ್ಲಿ ಈಗ ಹಾಕಿದ್ದೀವಿ, ಅದೇ ರೀತಿಯಾಗಿ ನೋಡಬೇಕಾಗ್ತದೆ. ಅಂದರೆ ಇಲ್ಲಿ ನಿಮಿಷದ ಮುಳ್ಳು 1ರಿಂದ 6ರವರೆಗೆ ಒಟ್ಟು ಕೋನಗಳು 150 ಡಿಗ್ರಿ ಆಗ್ತದೆ. ಯಾವ ರೀತಿ ಅಂದರೆ 1:30 ಅಂತೇಳಿ ನಮಗೆ 1.5 ಗಂಟೆಯ ಕೋನ ಬೇಕಾಗಿದೆ.
ನಿಮಿಷದ ಮುಳ್ಳು ಎಷ್ಟು ದೂರ ಕ್ರಮಿಸಿದೆ ಅಂದರೆ 1ರಿಂದ 6ರವರೆಗೆ ಕ್ರಮಿಸಿದೆ. ಇದರ ನಡುವಿರ್ತಕ್ಕಂಥ ಕೋನ ತಿಳ್ಕೊಳ್ಬೇಕು ನಾವು. ಎಷ್ಟು ಅಂದರೆ 1ರಿಂದ ಅಂದರೆ ಒಂದು ಅಂಕೆಯಿಂದ ಮತ್ತೊಂದು ಅಂಕೆಗಿರ್ತಕ್ಕಂಥ ಕೋನ 30 ಡಿಗ್ರಿ. ಇಲ್ಲಿಂದ 60 ಡಿಗ್ರಿ, 30, 60, 90, 120, 150, ಒಟ್ಟು 150 ಡಿಗ್ರಿಗಳು ಆಗ್ತವೆ. ಇದಿಷ್ಟು 1ರಿಂದ 6ರವರೆಗೆ ಕ್ರಮಿಸ್ತಕ್ಕಂಥದ್ದು ಡಿಗ್ರಿ 150 ಡಿಗ್ರಿ. ಆ ಚಾರ್ಟಲ್ಲಿ ಹೇಳಿದೆಲ್ಲ ಈ 15 ಡಿಗ್ರಿ, ಇದು 150 ಡಿಗ್ರಿ ಚಲಿಸಿದೆ ಅಂದರೆ ಅರ್ಧ ಗಂಟೆ ಆಗಬೇಕು ಅಂದರೆ ಗಂಟೆ ಮುಳ್ಳು 15 ಡಿಗ್ರಿ ಚಲಿಸಿರುತ್ತೆ. ಗಂಟೆಗೆ 30 ಡಿಗ್ರಿ ಚಲಿಸ್ತದೆ ಇದು ಅಂದರೆ ಅದ್ರಾಗ ಅರ್ಧ 15 ಡಿಗ್ರಿ. ಈ 15ನ್ನು ಮೈನಸ್ ಮಾಡಿದಾಗ ಉಳಿತಕ್ಕಂಥದ್ದು 135 ಡಿಗ್ರಿ. ಇನ್ನೊಂದು ಮೆಥಡಲ್ಲಿ ನೋಡಿಸ್ತೀನಿ, ಅದು ಅರ್ಥ ಆಗುತ್ತೆ ನೋಡಿ ನಿಮಗೆ. ಇಲ್ಲಿ ನೋಡಿ ಗಂಟೆ 1:30 ಆಗಿದೆ, ಬರೆದಿಟ್ಕೊಂಡ್ಬಿಡಿ. 1 ಕೆಳಗೆ 1 ಬರೀರಿ, ಎಷ್ಟು ಅಂಕೆ ಅಂತೇಳಿ. ಇದು 30 ಅಂತಂದರೆ ಅರ್ಧ ಗಂಟೆ ಅಂದರೆ ಆಗ 6 ಆಗುತ್ತೆ. 6 ಮೈನಸ್ 5ರಲ್ಲಿ 6ರಲ್ಲಿ 1 ಕಳೆದ್ರೆ ಉಳಿತಕ್ಕಂಥದ್ದು 5. ಇದ್ರ ನಡುವಿರ್ತಕ್ಕಂಥ ಅಂತರ 5 ಇಂಟು 30 ಅಂದರೆ ಇದರ ಅಂತರ ಅಂದರೆ ಪ್ರತಿ ಡಿಗ್ರಿ ಅಂತರ ಎಷ್ಟಿರುತ್ತೆ 30 ಡಿಗ್ರಿ ಅಲ್ಲ, ಆ 30 ಡಿಗ್ರಿನಲ್ಲಿ ಬರ್ಕೊಳ್ಳಿ. ಇವೆರಡರನ್ನ ಗುಣಿಸಿದಾಗ 150. 30 ನಿಮಿಷದಲ್ಲಿ ಅರ್ಧ ಎಷ್ಟಾಗುತ್ತೆ 15 ಡಿಗ್ರಿ. ಇದರಲ್ಲಿ ಮೈನಸ್ ಮಾಡಿಬಿಟ್ರೆ 135. ಈ ಮೆಥಡು ಬಹಳ ಸುಲಭವಾಗಿದೆ, ಇದನ್ನೇ ಫಾಲೋ ಅಪ್ ಮಾಡಿ. ಒಂದು ಗಡಿಯಾರದಲ್ಲಿ, ಎರಡನೇ ಪ್ರಶ್ನೆಗೆ ಹೋಗೋದಾದರೆ, ಒಂದು ಗಡಿಯಾರದಲ್ಲಿ ಸಮಯವು 3:35 ಆಗಿದ್ದಾಗ ಗಂಟೆ ಮತ್ತು ನಿಮಿಷದ ಮುಳ್ಳುಗಳ ನಡುವಿರ್ತಕ್ಕಂಥ ಕೋನ ಎಷ್ಟು ಅಂತೇಳಿ ಈ ರೀತಿ ಪ್ರಶ್ನೆ ಬಂದಾಗ ನಮಗೆ ಇದು ನಡುವಿರ್ತಕ್ಕಂಥ ಕೋನ ನಿಮಿಷದ ಮುಳ್ಳು ಎಷ್ಟು 35ಕ್ಕೆ ಹೋಗಿರಬೇಕು ಅಂದರೆ 7ಕ್ಕೆ ಹೋಗಿರುತ್ತೆ. ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಗ್ರಿ ಇದೆ ಅಂತೇಳಿ ಪ್ರತಿಯೊಂದು ಡಿಗ್ರಿಯಿಂದ ಬರ್ಕೊಳ್ಳೋಣ. 30, 30, 30, 30, ಇಲ್ಲಿ 30, ಇಲ್ಲಿ 30, ಇಲ್ಲಿ 30, 30, 60, 90, 120, 120 ಡಿಗ್ರಿ ಕ್ರಮಿಸಿರುತ್ತೆ. 3ರಿಂದ 7ಕ್ಕೆ ಕ್ರಮಿಸ್ಬೇಕಂದ್ರೆ ಇದು ನಿಮಿಷದ ಮುಳ್ಳು 120 ಡಿಗ್ರಿ. ಆಗ ಇಲ್ಲಿ 35 ಡಿಗ್ರಿಗ ಅರ್ಧ ಭಾಗಿಸ್ಕೊಂಡ್ಬಿಟ್ರಿ ನಮಗೆ ಉಳಿತಕ್ಕಂಥದ್ದು 12.5 ಡಿಗ್ರಿ. ಚಾರ್ಟಲ್ಲಿ ನೋಡಿ ನಿಮಗೆ ಅರ್ಥ ಆಗುತ್ತೆ. ಅಂದರೆ ಗಂಟೆ ಮುಳ್ಳು ಈ ನಿಮಿಷದ ಮುಳ್ಳು 35ಕ್ಕೆ ಹೋದಾಗ ಅಂದರೆ 3:35 ಆಗಿದ್ದಾಗ ಗಂಟೆ ಮುಳ್ಳು ಮುಂದಕ್ಕೆ ಸರಿದಿರುತ್ತೆ. ಇಲ್ಲಿ 3ಕ್ಕಿಂತ ಎಷ್ಟು ಮುಂದೆ ಸರಿದಿರುತ್ತೆ ಅದನ್ನು ಸಹ ತಿಳ್ಕೊಳ್ಬೇಕು. ಇದನ್ನು ನಾವು ಕಳಿಬೇಕಾಗ್ತದೆ. ಇದನ್ನು ಲೆಸ್ ಮಾಡೋಕೆ ಈ ಪ್ಲೇಸ್ ಲೆಸ್ ಮಾಡಬೇಕು ಅಂದರೆ 12.5 ಡಿಗ್ರಿ ಲೆಸ್ ಮಾಡಿದಾಗ ನಮಗೆ 102.5 ಡಿಗ್ರಿ ಸಿಗ್ತತೆ. ಅದು ಕ್ರಮಿಸಿದ ಕೋನ 102.5 ಡಿಗ್ರಿ ಆಗುತ್ತೆ. ಇನ್ನೊಂದು ಮೆಥಡಲ್ಲಿ ಬಹಳ ಸುಲಭವಾಗಿದೆ ನೋಡಿ. ಇಲ್ಲಿ ನಾವು 3ಅನ್ನು ಬರ್ಕೊಳ್ಳೋಣ. 35 ನಿಮಿಷ ಕೇಳಿದೆ. ಇದನ್ನು ಬರ್ಕೊಂಡಾಗ 3ರ ಸಂಖ್ಯೆ ಎಲ್ಲಿರುತ್ತದು ಗಂಟೆ ಮುಳ್ಳು 3ರ ಹತ್ರ ಇದೆ. ನಿಮಿಷದ ಮುಳ್ಳು ಯಾವ ಅಂಕಿ ಹತ್ರ ಇದೆ ಅಂದರೆ 7ರ ಹತ್ರ. ಇವೆರಡರ ನಡುವಿರ್ತಕ್ಕಂಥ ಅಂತರ 4. ನಾವು ಪ್ರತಿ ಡಿಗ್ರಿ ಅಂತರ, ಪ್ರತಿಯೊಂದು ಸಂಖ್ಯೆಯ ಅಂತರ 30 ಡಿಗ್ರಿ. ಇದನ್ನು ಇಲ್ಲಿ ಬರ್ಕೊಳ್ಳೋಣ. 4 ಇಂಟು 30 120 ಡಿಗ್ರಿ. ಆಗ ಇಲ್ಲಿ 35 ನಿಮಿಷ. ಈ 35 ನಿಮಿಷ ಕೇಳಿರೋದ್ರಿಂದಾಗಿ ಇದ್ರಾಗ ಅರ್ಧ ಬರ್ಕೊಂಡಾಗ ನಮಗೆ ಸಿಗ್ತಕ್ಕಂಥದ್ದು 12.5. 12.5ನ 120ರಲ್ಲಿ ಮೈನಸ್ ಮಾಡಿದಾಗ 102 ಡಿಗ್ರಿ ಆಗಿರುತ್ತೆ. ಕೋನ 102 ಡಿಗ್ರಿ ಮುಂದೆ ಬಂದಿರುತ್ತೆ. ಇದರ ಉತ್ತರ 102 ಡಿಗ್ರಿ ಆಗಿರುತ್ತೆ. ಇನ್ನೊಂದು ರೀತಿಯಾದ ಪ್ರಶ್ನೆಗಳನ್ನು ನೋಡೋಣ. ಇಲ್ಲಿ ನೋಡಿ, ಒಂದು ಗಡಿಯಾರದಲ್ಲಿ ಸಮಯ 10:40 ಆಗಿದ್ದಾಗ ಗಂಟೆ ಮತ್ತು ನಿಮಿಷದ ನಡುವೆ ಇರ್ತಕ್ಕಂಥ ಕೋನ ಎಷ್ಟು ಅಂತ ಕೇಳಿದರೆ ಈ ಒಂದು ಸೂಚನೆ ನೀವು ತಿಳ್ಕೊಳ್ಬೇಕು. 6ರಿಂದ 12 ಗಂಟೆ ಕೇಳಿದರೆ ಇಲ್ಲಿ ನೋಡಿ 12, 6 ಈ ಭಾಗದಲ್ಲಿ ಕೇಳಿದ್ರಿಗಿನ ನಾವು ಯಾವಾಗಲೂ ಅದನ್ನು ಗಂಟೆ ಮುಳ್ಳು ಎಷ್ಟು ಮುಂದೆ ಹೋಗಿರುತ್ತಲ್ಲ ಅದನ್ನು ಕಳಿಬೇಕಾಗ್ತದೆ. ಅದೇ 6ರಿಂದ 12ರವರೆಗೆ ಕೇಳಿದ್ರೆ 12ರಿಂದ 6 ಕೇಳಿದ್ರೆ ಕಳಿಬೇಕು. 6ರಿಂದ 12 ಕೇಳಿದ್ರೆ ಕೂಡಬೇಕಾಗ್ತದೆ. ಇದನ್ನು ನೆನಪಿಟ್ಕೊಳ್ಳಿ. ಈಗ ಅಂಥದ್ದೇ ಒಂದು ಪ್ರಶ್ನೆ ತಗೋಣ. 10:40 ಆಗಿರುತ್ತೆ. 10 ಬರ್ಕೊಳ್ಳಿ, ನಿಮಿಷ ಬರ್ಕೊಳ್ಳಿ 40.
ಈ 10 ಅಂಕಿ ಹತ್ರ ಇದೆ. ಓಕೆ, ಅಂದರೆ ಗಂಟೆ ಮುಳ್ಳು ಹತ್ರ ಇದೆ, 10ರ ಹತ್ತಿರ ಇದೆ. ಇಲ್ಲಿ 10 40 ಕೇಳಿರೋದ್ರಿಂದಾಗಿ 40 ಅಂತಂದರೆ 8ರ ಹತ್ರ ಇದೆ. ಇದರ ನಡುವಿರ್ತಕ್ಕಂಥ ಅಂತರ 2 × 30 ಡಿಗ್ರಿ. ಪ್ರತಿಯೊಂದು ಕೋನಕ್ಕಿರ್ತಕ್ಕಂಥ ಡಿಗ್ರಿ 30 ಡಿಗ್ರಿ ಬರ್ಕೊಳ್ಳೋಣ. ಅದೆರಡು ಗುಣಿಸಿದಾಗ 2 30 60. ಈಗ ನಾವು 40 ನಿಮಿಷ ಅಲ್ಲ ಆಗಿರೋದು, 40ರನ್ನ ಡಿವೈಡ್ ಮಾಡಿದಾಗ ನಿಮಿಷದ ಮುಳ್ಳು ಎಷ್ಟು ದೂರ ಕ್ರಮಿಸಿದೆ ಅಂತೇಳಿ ಗೊತ್ತಾಗುತ್ತೆ. ಏನಾಗುತ್ತೆ, ನಿಮಿಷದ ಮುಳ್ಳು ಮುಂದೆ ಹೋಗಿರುತ್ತೆ. ಈ ಕಡೆ ಆಗಿದ್ರೆ ಹಿಂದೆ ಇರ್ತಿತ್ತು, ಇಲ್ಲಿ ಮುಂದೆ ಹೋಗಿದೆ, ಇನ್ನೂ ಸ್ವಲ್ಪ ದೂರ ಆಗಿದೆ. ಅದರಿಂದ ಅದನ್ನ ಕೂಡಬೇಕಾಗ್ತದೆ. ಆಗ 80 ಡಿಗ್ರಿ ನಮಗೆ ಸಿಗ್ತಕ್ಕಂಥ ಉತ್ತರ ಆಗಿದೆ. ಇನ್ನೊಂದು ಪ್ರಶ್ನೆ ತಗೊಳ್ಳೋಣ ಫ್ರೆಂಡ್ಸ್. ನೋಡಿಲ್ಲಿ ಒಂದು ಗಡಿಯಾರದಲ್ಲಿ ಸಮಯವು 7:25 ಆಗಿರುವಾಗ ಗಂಟೆ ಮತ್ತು ನಿಮಿಷದ ಮುಳ್ಳುಗಳ ನಡುವಿರ್ತಕ್ಕಂಥ ಕೋನ ಎಷ್ಟು? 7 ಬರ್ಕೊಳ್ಳಿ, 25 ನಿಮಿಷ. ಗಂಟೆ ಮುಳ್ಳು 7 ಹತ್ರ ಇದೆ, ನಿಮಿಷದ ಮುಳ್ಳು 5ರ ಹತ್ರ ಇದೆ. ಇವೆರಡು ನಡುವಿರ್ತಕ್ಕಂಥ ಅಂತ 2 2.5 ಬರ್ಕೊಳ್ಳಿ. 25ರ ಅರ್ಥ 12.5 ಅಂದರೆ 75 ಡಿಗ್ರಿ ಆಯಿತು. ಈ ರೀತಿಯಾಗಿ ಸಾಲ್ವ್ ಮಾಡೋದ್ರಿಂದ ನಮಗೆ ಸಮಯನೂ ಉಳಿಯುತ್ತೆ, ಜೊತೆಗೆ ನಿಖರವಾದ ಉತ್ತರನೂ ಸಿಗುತ್ತೆ. ಫ್ರೆಂಡ್ಸ್, ಮತ್ತೊಂದು ಅಧ್ಯಾಯದಲ್ಲಿ ಇದೇ ಗಡಿಯಾರಕ್ಕೆ ಸಂಬಂಧಿಸಿದಂಥ ಮತ್ತಷ್ಟು ಪ್ರಶ್ನೆಗಳಿಗೆ ಉತ್ತರ, ಹಾಗೆಯೇ ಇನ್ನು ಬೇರೆ ಬೇರೆ ರೀತಿಯಾದಂಥ ಪ್ರಶ್ನೆಗಳನ್ನ ಈ ಒಂದು ಗಡಿಯಾರದ ವಿಭಾಗದಲ್ಲಿ ಕೇಳ್ತಾರೆ. ಉತ್ತರನ ನಾವು ಮತ್ತೊಂದು ಅಧ್ಯಾಯದಲ್ಲಿ ತಿಳ್ಕೊಳ್ಳೋಣ. ಈ ಒಂದು ಅಧ್ಯಾಯವನ್ನು ಆಲಿಸಿದ್ದಕ್ಕಾಗಿ ಧನ್ಯವಾದಗಳು. ಜೊತೆಗೆ ಈ ರೀತಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಈ ಒಂದು ಯೂಟ್ಯೂಬ್ ಚಾನಲನ್ನು ಶೇರ್ ಮಾಡಿ. ನಿಮ್ಮ ವಾಟ್ಸಪ್, ಫೇಸ್ಬುಕ್, ಹಾಗೆ ಟ್ವಿಟ್ಟರ್, ಟೆಲಿಗ್ರಾಮ್ ಮತ್ತಿತರ ಸೋಷಿಯಲ್ ನೆಟ್ವರ್ಕ್ಗಳಲ್ಲಿ ಈ ಒಂದು ಚಾನಲ್ನ ಶೇರ್ ಮಾಡಿ ಅಂತೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಫ್ರೆಂಡ್ಸ್.